ಗುಡ್ ಮಾರ್ನಿಂಗ್ ಗಾಯ್ಸ್. ಬೆಳಿಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಓಡೋಣ ಅಂತ ರೆಡಿಯಾಗಿದ್ದೀನಿ. ಬೆಳಗ್ಗೆ ವ್ಯೂ ಹೀಗಿದೆ. ನನ್ನ ಮಗಳು NCCಗೆ ಬಂದಿರೋ ಕ್ಯಾಂಪ್ ಇಲ್ಲೇ ಮಾನಸ ಸರೋವರ ಪುಷ್ಕರಣಿ ವಿದ್ಯಾಶ್ರಮ ಅಂಥೇಳಿ. ನನ್ನ ಮಗಳು NCC ಕ್ಯಾಂಪಿಗೆ ಇಲ್ಲಿಗೆ ಬಂದಿರೋದು. ಸೊ ಎಲ್ಲ ಟಿಫನಿಗೆ ನಿಂತಿದ್ದಾರೆ ಮಕ್ಕಳು. ಮೋಸ್ಟ್ಲಿ ಟಿಫನಿಗೆ ಹೋಗಿರ್ಬೋದು. ಅವ್ನು ಬಂದ ತಕ್ಷಣ ಕರ್ಕೊಂಡು ಹೊರಡ್ತಾ ಇರೋದು. ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಮಕ್ಕಳೆಲ್ಲ. ಮಗಳಿಗೆ ವೇಟಿಂಗ್. ನನ್ನ ಮಗಳು ಟಿಫನ್ ಮುಗಿಸಿ ಬರ್ತಾ ಇದ್ದಾಳೆ ವಾಪಸ್ಸು. ಸೊ ಈಗ ಕಣ್ಣಿಗೆ ಬಿದ್ದಿದ್ದವಳು, ಕಾಣಿಸೇ ಇರಲಿಲ್ಲ. ಸೊ ತಟ್ಟೆ ವಾಶ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲ ಮಕ್ಕಳು ಫಾಲಿನಿಗೆ ನಿಂತಿದ್ರು. ನನ್ನ ಮಗಳು ಯಾಕೆ ಕಾಯ್ತೇವೋ ಕಾರಲ್ಲಿ ರೆಸ್ಟ್ ಮಾಡಪ್ಪಿ ಅಂದ್ಲು. ಆದರೂ ನೋಡೋಣ, ಇದೆಲ್ಲ ನೋಡೋಕೆ ಒಂಥರ ಚೆಂದ ಅಲ್ಲ ಮಕ್ಕಳದು. ಸೊ ನೋಡ್ತಾ ನಿಂತಿದ್ದೆ. ಎಲ್ಲ ಮಕ್ಕಳು ಕ್ಯೂ ಅಲ್ಲಿ ಹೋಗ್ತಾ ಇದ್ದಾರೆ. ಎಲ್ಲ ಮಕ್ಕಳಿಗೂ ರಿಟರ್ನ್ ಗಿಫ್ಟ್ ಕೊಡ್ತಾಯಿದ್ರು. ಮೋಸ್ಟ್ಲಿ ಸ್ವೀಟ್ ಬಾಕ್ಸ್ ಅನಿಸುತ್ತೆ, ಏನು ಕೊಟ್ಟಿದ್ದಾರೆ ಗೊತ್ತಿಲ್ಲ. ಸೊ ಸ್ವೀಟ್ ಬಾಕ್ಸ್ ಕೊಟ್ಟ ನಂತರ ಎಲ್ಲ ಮಕ್ಕಳನ್ನು ಕೌಂಟ್ ಮಾಡಿ ಯಾರು ಪೇರೆಂಟ್ಸ್ ಬಂದಿದ್ದಾರೆ ಯಾರು ಬಂದಿಲ್ಲ ಅವ್ರನ್ನೆಲ್ಲ ನೀಟಾಗಿ ನೋಡಿ ಆ ನಂತರ ಆಚೆ ಕಳಿಸೋದು. ಅಲ್ಲಿವರೆಗೂ ಯಾರನ್ನೂ ಒಬ್ಬರನ್ನೂ ಕೂಡ ಆಚೆ ಕಳಿಸ್ತಾ ಇರಲಿಲ್ಲ. ನನ್ನ ಮಗಳು ಕೂಡ ಹೋಗ್ತಾ ಇದ್ದಾಳೆ. ಕಾದು ಸಾಕಾಯಿತು ಗೈಸ್. 7:15 ಬಂದಿದ್ದು ನಾನು, 8:45 ಆಗ್ತಾಯಿದೆ. ಇದೆಲ್ಲ ಮುಗಿಸೋವರೆಗೂ ಅವರು ಆಚೆ ಕಳಿಸಲ್ಲ. ಸೊ ಸ್ವಲ್ಪ ಶಿಸ್ತು ಮಕ್ಕಳಿಗೆ ಇರಲಿ ಅಂತ. ನೀನು NCC ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಅವ್ರು ಬರಲ್ವಂತ ಬಸ್ಸಲ್ಲಿ ಬಕೆಟ್ ಅಲ್ಲ ಬಿಡಿ. ಫೈನಲಿ ನನ್ನ ಮಗಳನ್ನ ಎತ್ತಾಕೊಂಡಿದ್ದಾಯಿತು. ನನ್ನ ಮಗಳಿಗೆ ಏನೋ ಸ್ವೀಟ್ ಬಾಕ್ಸ್ ಕೊಟ್ಟವ್ರೆ. ಏನೇನು ಕೊಟ್ಟವ್ರೆ ಇದೆ ಮೈಸೂರು ಯೂನಿವರ್ಸಿಟಿ ಪ್ಲೇನ್ ಕೇಕು, ಯಾರೋ ಸ್ವೀಟು, ಬಿಸ್ಕೆಟು, ನಿಂಪಸು, ಎಲ್ಲರಿಗೂ ಕಿಟ್ಕಟ್ ನಾನು ಕೊಡ್ತೇನೆ. ನನ್ನ ಮಗನಿಗೆ ಇವತ್ತಿನ ತಿಂಡಿ ಇದೇನೆ. ನೋಡಿದ್ರೆ 1 ಮಿನಿಟ್ ಬಿಡಲ್ಲ ಅನ್ನೋದನ್ನ. ಬಾಯ್ ಬಾಯ್ ಮೈಸೂರಿಂದ ನಮ್ಮ ಕನಕಪುರ ಬರೋವರೆಗೂ ಒಂದು ಎಳ್ನೀರು ಸಿಗೋದು ಬೇಡವಾ ಗೈಸ್? ಏನು ಜ್ಯೂಸ್ ಕುಡಿತೀಯ, ಎಳ್ನೀರು ಕೊಡಿಸ್ತೀನಿ ಇರು ಅಂತ ಅಂದ್ಬಿಟ್ಟು ಅಲ್ಲಿಂದ ಊರಿಗೆ ಬರೋವರೆಗೂ ಒಂದು ಕಡೆನೂ ಎಳ್ನೀರು ಸಿಗಲಿಲ್ಲ. ಕೊನೆಗೂ ನನ್ನ ಮಗಳಿಗೆ ಕೊಟ್ಟಿದ್ದು ಜ್ಯೂಸೇ ಗಟ್ಟಿ ಆಯ್ತು. ಒಳಗೆ ಕೊಡಿಲಿ ಬ್ಯಾಗ್ ಅಜ್ಜಿಗೆ ಕೊಂಡು ಕೊಡು. ಅಜ್ಜಿಗೆ ಮಂಗನೆದು ಹಾಕೊಂಡು ಹೊರಸ್ತಾವನು. ಯಾವ ಚೆನ್ನಾಗದವ ಸಿದ್ದು? ಯಾವ ಚೆನ್ನಾಗದೆ ಅದಾ? ಕೆಳಗಡೆ ಬೇಜಾನ್ ಪ್ಯಾಂಟ್ ಅದ ಹೇಳು ಮಗ್ನೆ, ಅವನೇ ಇಕ್ಕೋ. ತರ್ಲೆ ನನ್ನ ಮಗನೇ. ಶರ್ಟ್ ಅದು
ಅಷ್ಟೇ, ಅದು ಕೆಳಗಡೆ ತಂದಿಲ್ಲ, ಈಗ ಸೆಟ್ ಇದು ಬೇರೆದು ಇದು ಹಾಕ್ಸ್ಕೊಬರ್ಗ, ಅದು ಬಿಚ್ಚಿಸ್ಕೊಂಡು ಇದು ಹಾಕ್ಸ್ಕೊಬರ್ಬೇಕು, ಅದು ಬಿಚ್ಕೊಣ ಏನು ಎಲ್ಗ ಹಾಕೊಂಡೈತಿ ಅದನ್ನ ಸಿದ್ದು ಸಿದ್ದು ಎಲ್ಗ ಹಾಕೊಂಡೈತಿ ಹೊಸ ಬಟ್ಟೆ ಸ್ಕೂಲ್ಗೆ ಹಾಕೊಂಡು ಹೋಗ್ತೀಯಾ ನಾಳೆಯಿಂದ ಸ್ಕೂಲ್ಗೆ ಹೋಗ್ಬೇಕು ನೀನು ಹೋಗ್ತೀಯ ಹಾಕೊಂಡು ಆಗ್ಲೇ ಬಾಯಿ ಪಟ ಮಾಡ್ಕೊಂಡ್ಬಿಟ್ಟಿದ್ಯಾ ಫೈನಲಿ ಎಲ್ಲನೂ ಸುತ್ತಾಡ್ಕೊಂಡು ಬಂದು ಎಲ್ಲ ಶಾಪಿಂಗ್ ಗೀಪಿಂಗ್ ಎಲ್ಲ ಮುಗಿಸಿದ್ದು ಎಲ್ಲ ನನ್ನ ಅಳಿಯ ತೆಗ್ದು ಹೋದ್ರು ನೋಡಿ ಮುಗಿಸಿ ಕೊನೆಗೆ ಅಡುಗೆ ಮಾಡು ಊಟ ಮಾಡೋಣ ಅಂಥೇಳಿ ಎಲ್ಲರಿಗೂ ಊಟ ಹಾಕ್ಕೊಟ್ಟೆ. ನನ್ನ ಅಳಿಯ ಶಿಸ್ತಾಗಿ ಊಟ ಮಾಡ್ತಾಯಿದ್ದಾನೆ. ಮತ್ತು ಗಾಯ್ಸ್, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಆರಾಮಾಗಿ ಊಟ ಮಾಡಿ ಪಚೋಳಿ. ನಾನು ಊಟ ಮಾಡಿ ಇವಾಗ ಪಚೋಳ್ತೀನಿ. ಗುಡ್ ನೈಟ್, ಬಾಯ್.